ಇಂಡಿಯನ್ ಎಜುಕೇಶನ್ ಸಿಸ್ಟಮ್ 100 ವರ್ಷದ ಹಳೆಯ ಪುಸ್ತಕವಿದ್ದಂತೆ. ಅದರಲ್ಲಿ ಎಐ, ಆಂಟ್ರಪ್ರಿನರ್ಶಿಪ್ ಮತ್ತೆ ಜಾಬ್ ರೆಡಿ ಸ್ಕಿಲ್ಸ್ ನಂತ ಪದಗಳೇ ಸಿಗೋದಿಲ್ಲ. ಆದ್ರೆ 12ನೇ ಶತಮಾನದ ಕವಿತೆಗಳಂತೂ ಖಂಡಿತ ಸಿಗ್ತವೆ. ಇಲ್ಲಿ ಡಿಗ್ರಿ ಏನೋ ಸಿಗುತ್ತೆ, ಆದ್ರೆ ಜಗತ್ತಿಗೆ ಯೂಸ್ ಆಗುವಂತದ್ದಲ್ಲ. ಪ್ರತಿ ವರ್ಷ 40 ಲಕ್ಷಕ್ಕಿಂತ ಹೆಚ್ಚು ಜನ ಗ್ರಾಜುಯೇಟ್ ಆಗ್ತಾರೆ. ಅದರಲ್ಲಿ 80% ಜನಕ್ಕೆ ಜಾಬೇ ಸಿಗೋದಿಲ್ಲ. ಯಾಕಂದ್ರೆ ಕಾಲೇಜ್ ಡಿಗ್ರಿ ಮತ್ತು ಮಾರ್ಕ್ಸ್ ಕಾರ್ಡ್ ಕೊಡುತ್ತೆ, ಸ್ಕಿಲ್ಸ್ ನಲ್ಲ. ಇಂಡಿಯಾದಲ್ಲಿ ಪ್ರತಿ ವರ್ಷ 1.5 ಮಿಲಿಯನ್ ಇಂಜಿನಿಯರ್ಸ್ ಪಾಸ್ ಆಗ್ತಾರೆ, ಆದ್ರೆ ಕೆಲಸ ಸಿಗೋದು ಮಾತ್ರ 2.5 ಲಕ್ಷ ಜನಕ್ಕೆ. 15 ಲಕ್ಷ ವರ್ಸಸ್ 2.5 ಲಕ್ಷ. ಇದು ಜೂಜಾಟವಲ್ಲ, ಒಂದು ವ್ಯವಸ್ಥೆಯ ವಿಫಲತೆ. ಇವತ್ತು ಯಾವ ಸ್ಕಿಲ್ಗಳು ಮಕ್ಕಳಿಗೆ ಬೇಕೋ ಅದು ಸ್ಕೂಲಲ್ಲೂ ಸಿಗ್ತಿಲ್ಲ, ಕಾಲೇಜಲ್ಲೂ ಸಿಗ್ತಿಲ್ಲ. ಪ್ರೆಸೆಂಟೇಶನ್ ಸ್ಕಿಲ್ ಇಲ್ಲ, ಕಮ್ಯುನಿಕೇಶನ್ ಇಲ್ಲ, ಬಿಸಿನೆಸ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಸಾಲ್ವಿಂಗ್ ಕೂಡ ಇಲ್ಲ. ಮತ್ತೆ ಸೊಲ್ಯೂಷನ್ ಏನು? ಔಟ್ಡೇಟೆಡ್ ಸ್ಕಿಲ್ಸ್ ನ ತೆಗೆದಾಕಿ ಎಐ, ಮಾಡರ್ನ್ ಟೂಲ್ಸ್, ಲೈಫ್ ಸ್ಕಿಲ್ಸ್ ನ ಇಂಟ್ರೊಡ್ಯೂಸ್ ಮಾಡಿ. ಎಕ್ಸಾಮ್ ಬೇಸ್ಡ್ ಸಿಸ್ಟಮ್ ನ ತೆಗೆದಾಕಿ ಪ್ರಾಕ್ಟಿಕಲ್ ಲರ್ನಿಂಗ್ ನ ಜಾಸ್ತಿ ಮಾಡಿ. ಮುಖ್ಯವಾಗಿ ಮಕ್ಕಳಿಗೆ ಅವರ ಡಿಗ್ರಿಯಿಂದ ಅಲ್ಲ, ಸ್ಕಿಲ್ಸ್ ಗಳಿಂದ ಜಡ್ಜ್ ಮಾಡಿ. ಎಲ್ಲಾ ಮಕ್ಕಳು ಟಾಪರ್ ಆಗಕ್ಕಾಗಲ್ಲ, ಆದ್ರೆ ಎಲ್ಲಾ ಮಕ್ಕಳ ಹತ್ರ ಒಂದು ಯೂನಿಕ್ ಸ್ಕಿಲ್ ಇರುತ್ತೆ. ಅದೇ ಅವರನ್ನ ಮುಂದೆ ಕರ್ಕೊಂಡೋಗೋದು. ಆಂಟ್ರಪ್ರಿನರ್ಶಿಪ್ ಮತ್ತು ಫೈನಾನ್ಸಿಯಲ್ ಲಿಟ್ರಸಿ ಇವನ್ನ ಸಿಲೆಬಸ್ ಅಲ್ಲಿ ತನ್ನಿ. ಯಾಕಂದ್ರೆ ಮಕ್ಕಳನ್ನ ಕೆಲಸ ತಗೊಳ್ಳೋರಲ್ಲ, ಕೆಲಸ ಕೊಡೋರಾಗಿ ಮಾಡಿ. ಒಂದ್ ವೇಳೆ ಈ ಎಜುಕೇಶನ್ ಸಿಸ್ಟಮ್ ಬದಲಾಗ್ಲಿದ್ರೆ ಮುಂಬರುವ ವರ್ಷಗಳಲ್ಲಿ ಭಾರತ ಕೇವಲ ಡಿಗ್ರಿಗಳನ್ನು ರೆಡಿ ಮಾಡುವ ಫ್ಯಾಕ್ಟರಿ ಆಗ್ಬಿಡುತ್ತೆ. ಇಲ್ಲಿ ಡಿಗ್ರಿ ಏನೋ ಸಿಗ್ತವೆ, ಆದ್ರೆ ಅವಕಾಶಗಳು ಸಿಗಲ್ಲ. ಈ ವಿಡಿಯೋನ ಪ್ರತಿ ಸ್ಟೂಡೆಂಟ್, ಪ್ರತಿ ಪೇರೆಂಟ್ಸ್, ಪ್ರತಿ ಟೀಚರ್ಸ್ ಹತ್ರ ಕಳಿಸಿ. ಯಾಕಂದ್ರೆ ಬದಲಾವಣೆ ಎಲ್ಲೋ ಹೊರಗಿಂದ ಬರಲ್ಲ, ನಮ್ಮಿಂದನೇ ಪ್ರಾರಂಭ ಆಗ್ಬೇಕು.